ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾರ್ಸ್. ಇವತ್ತು ನೋಡ್ತಾ ಇರ್ಬೋದು ನೀವು ಬಿಸಿಯಾಗಿರೋ ಬಿರಿಯಾನಿ. ಸೊ ಇದು ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಸಖತ್ತಾಗಿತ್ತು. ಇವತ್ತಂತೂ ಸಂಡೇ ಸ್ಪೆಷಲ್ ಅನ್ಬೋದು. ಇಲ್ಲಿ ಒಂದು ಪ್ಲೇಟಲ್ಲಿ ಕೊತ್ತಂಬರಿ, ಪುದೀನ, ಒಂದು ಅರ್ಧದಷ್ಟು ಈರುಳ್ಳಿ ಮತ್ತು ನಮಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಮೆಣಸಿನ್ಕಾಯಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಇದನ್ನೆಲ್ಲ ನಾನು ರುಬ್ಕೊತೀನಿ. ಯಾರೂ ಸಹ ಒಗ್ಗರಣೆಗೆ ಹಾಕ್ಕೊಳೋದಿಲ್ಲ, ಯಾಕಂದರೆ ಇದೆಲ್ಲ ರುಬ್ಬಿಟ್ಟು ಮಾಡೋವಂಥ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಪರ್ಫೆಕ್ಟ್ ಬಿರಿಯಾನಿ ಅಂತ ಹೇಳ್ಬೋದು. ಈ ಥರ ಒಂದ್ಸಲ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಮಾಡ್ತೀರಾ. ಸೊ ನನ್ನ ಚಾನಲ್ ಯಾರಾದರೂ ಇವಾಗ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ನೋಡಿದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ಇವಾಗ ನೆಕ್ಸ್ಟ್ ಬನ್ನಿ. ಇವಾಗ ನೋಡಿ ಮಸಾಲೆಗೆ ಬಂದು ನಾನು ಇಲ್ಲಿ ಮರಾಠಿ ಮೊಗ್ಗು, ಚಕ್ಕೆ, ಸ್ಟಾರ್ ಹೂವು, ಗಸಗಸೆ, ಸೋಂಪು, ಏಲಕ್ಕಿ ಇಷ್ಟು ತೊಗೊಂಡಿದ್ದೀನಿ. ನಾನು ಇದನ್ನೆಲ್ಲನೂ ಮಿಕ್ಸಿ ಮಾಡ್ಕೊತೀನಿ. ಇವಾಗ ನಾನೇನು ಈ ಮಸಾಲೆ ಐಟಮ್ಸ್ ಎಲ್ಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದನ್ನು ಯಾರು ನಾನು ಒಗ್ಗರಣೆಗೆ ಹಾಕ್ಕೊಳಲ್ಲ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಯಾಕಂದರೆ ಈ ಥರ ಬಿರಿಯಾನಿ ನೀವು ಮಾಡಿದ್ರೆ ತುಂಬಾ ಈಸಿಯಾಗೂ ಮಾಡ್ಬೋದು, ಫಾಸ್ಟಾಗೂ ಮಾಡ್ಬೋದು ಮತ್ತು ತುಂಬಾ ಚೆನ್ನಾಗೂ ಇರುತ್ತೆ. ನಾವು ನಾರ್ಮಲಾಗೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ತಪ್ಪಲೆಗೆ ಎಣ್ಣೆಗೆ ಹಾಕ್ಕೊಂಡು ಮಾಡ್ತೀವಿ. ಬಟ್ ಈ ಥರ ಎಲ್ಲ ಪೇಸ್ಟ್ ಮಾಡಿ ಬಿರಿಯಾನಿ ಮಾಡಿ ನೋಡಿ, ಅದು ಘಮನೇ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಒಗ್ಗರಣೆಗೆ ಅಂತ 2 ಈರುಳ್ಳಿ ತೊಗೊಂಡಿದ್ದೀನಿ. ಅದು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ನಾನು ಒಂದು 3/4 kg ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ. ಮಟನ್ನು ಫ್ರೆಶ್ ಆಗಿದೆ, ತುಂಬ ಚೆನ್ನಾಗೂ ಇದೆ. ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಮಟನ್ನು. ಮತ್ತು ನಾವು ಮಟನ್ ತೊಗೊಬೇಕಾದ್ರೂ ತುಂಬ ಅಬ್ಸರ್ವ್ ಮಾಡಬೇಕು, ಯಾಕಂದರೆ ತುಂಬ ಬಲ್ತಿರೋದು ಕೊಟ್ಬಿಟ್ಟಿರ್ತಾರೆ, ಇಲ್ಲ ಎಳೆದು ಕೊಡ್ತಾರೆ. ಎಳೆದು ಕೊಟ್ಟರೆ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಬಲ್ತಿರೋದು ಕೊಟ್ಟರೆ ನಿಮಗೆ ಮಟನ್ ನಿಜವಾಗ್ಲೂ ಅದು ಅಡುಗೆನೂ ಚೆನ್ನಾಗಿ ಆಗಲ್ಲ. ಹಾಗಾಗಿ ಮಟನ್ಗೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಅರಿಶಿನ ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟೇ ನನ್ನ ವೀಡಿಯೋಗಳಲ್ಲೆಲ್ಲ ನಾನು ಹೇಳಿರ್ತೀನಿ, ನಾನು ಏನೇ ವೆಜಿಟೇಬಲ್ಸ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ನಾನು ತಂದಿದ ತಕ್ಷಣ ಚೆನ್ನಾಗಿ ನಾನು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ವಾಶ್ ಮಾಡ್ತೀನಿ. ಬಟ್ ತರಕಾರಿಗೆ ಅದಕ್ಕೆಲ್ಲ ನಾನು ಉಪ್ಪು ಹಾಕ್ತೀನಿ. ಮಟನ್ ಆಗಿರೋದ್ರಿಂದ ನಾನು ಅರಿಶಿನ ಹಾಕ್ತೀನಿ. ಯಾಕಂದರೆ ನೀವೇ ನೋಡ್ಬೋದು ಇಲ್ಲಿ ಚರ್ವಿಗೆಲ್ಲ ಎಷ್ಟು ಗಲೀಜಿರುತ್ತೆ ಅಂತ. ಸೊ ನಾವು ಎಷ್ಟು ವಾಶ್ ಮಾಡ್ಕೊತೀವೋ ಅಷ್ಟೇ ನಮಗೆ ಬೆನಿಫಿಟ್ಟು ನಮ್ಮ ಹೆಲ್ತಿಗೆ. ಹಾಗಾಗಿ ನಾನು ಇಲ್ಲಿ ಮಟನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ನಾನು ಮಟನ್ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ಮತ್ತು ಮಟನ್ನು ಸಹ ತುಂಬಾ ಚೆನ್ನಾಗಿದೆ. ಸೊ ನಾನು ಇವಾಗ ಫಸ್ಟ್ ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ತುಂಬ ಜಾಸ್ತಿ ಬೇಡ. ಯಾಕಂದರೆ ಈ ಮಟನ್ ಬಿರಿಯಾನಿ ಆಗಿರೋದ್ರಿಂದ ನಾನು ಕುಕ್ಕರಲ್ಲಿ ಫಸ್ಟೇ ನಾನು ಮಟನ್ನ ಬೇಯಿಸ್ಕೊತೀನಿ. ನಾನು ನಾರ್ಮಲಾಗಿ ತಪ್ಪಲೆಲಿ ಬಿರಿಯಾನಿ ಮಾಡೋದು. ಸೊ ತಪ್ಪಲೆಲಿ ಬಿರಿಯಾನಿ ಬೇಯಬೇಕಂದ್ರೆ ಮಟನ್ ಬೇಯಬೇಕಂದ್ರೆ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಕುಕ್ಕರಲ್ಲೇ ಫಸ್ಟು ಮಟನ್ನ ಬೇಯಿಸ್ಕೊಂಡ್ಬಿಡ್ತೀನಿ. ನೋಡಿ ಚೆನ್ನಾಗಿ ಇವಾಗ ಎಣ್ಣೆಲೆಲ್ಲ ಫ್ರೈ ಆದಮೇಲೆ ಸೊ ಒಂದು ಸ್ವಲ್ಪ ಹೊತ್ತು, 1-2 ನಿಮಿಷ ನಾವು ಮುಚ್ಚಿಟ್ಬಿಡೋಣ. ಯಾಕಂದರೆ ಮುಚ್ಚಿಟ್ಟಿದ್ರೆ ಆ ಮಟನಲ್ಲಿರೋ ನೀರೆಲ್ಲ ಬಿಟ್ಕೊಳುತ್ತೆ. ಸೊ ತುಂಬಾ ನೀರಿರುತ್ತೆ, ಅದೆಲ್ಲ ಡ್ರೈ ಆಗಬೇಕು. ಆವಾಗಲೇ ಮಟನ್ ತುಂಬ ಚೆನ್ನಾಗಾಗೋದು. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊತೀನಿ ಬೇಯೋದಕ್ಕೆ. ಯಾಕಂದರೆ ಮಟನ್ಗೆ ಸ್ವಲ್ಪ ಉಪ್ಪು ಅರಿಶಿನ ಚೆನ್ನಾಗಿ ಹಿಡಿಬೇಕಲ್ವ ಟೇಸ್ಟ್ಗೆ. ಹಂಗಾಗಿ ಮತ್ತು ಇದನ್ನು ನಾನು ಬೇಯಿಸಾದ್ಮೇಲೆ ಇದು ಸೂಪು ತುಂಬಾ ಒಳ್ಳೆಯದಾಗಿರುತ್ತೆ. ಇದಕ್ಕೆ ಒಂದು ಅರ್ಧದಷ್ಟು ನಾವು ನೀರು ಹಾಕ್ಕೊಳ್ಳೋಣ ಅಷ್ಟೇ. ಅದನ್ನು ಹಾಕ್ಕೊಂಡು ಒಂದು 3 ವಿಸಿಲ್ ನಾನು ಕೂಗಿಸ್ಕೊತೀನಿ ಮಟನ್ನ. ಅದು 3 ವಿಸಿಲ್ ಕೂಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಲ್ಮೋಸ್ಟ್ ಒಂದು 3/4 ಭಾಗ ನಿಮಗೆ ಬೆಂದಿರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಹಾಕ್ಕೊಂಡು ನಾನು ಕುಕ್ಕರ್ ಮುಚ್ಚಿಬಿಡ್ತೀನಿ. ಒಂದು 3 ವಿಸಿಲ್ ಸಾಕು. 3/4 ಭಾಗ ಬೆಂದಿದ್ರೆ ನೀವು ತಪ್ಪಲೆಲಿ ಮಾಡೋದ್ರಿಂದ ಏನಿಲ್ಲ ಅಂದರೆ ಒಂದು 3/4 ಅವರ್ ಬಿರಿಯಾನಿ ಆಗೋದ್ರಿಂದ ಅಲ್ಲಿ ಸ್ವಲ್ಪ ಬೇಯುತ್ತೆ. ಇವಾಗ ನೋಡಿ ಆಗಿದೆ ಎಷ್ಟು ಪರ್ಫೆಕ್ಟಾಗಿ. ನಾನು ಇದು ಸೂಪ್ನ ನನ್ನ ಮಕ್ಕಳು ಕೊಡ್ತೀನಿ. ತುಂಬಾ ಒಳ್ಳೆಯದು. ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತಂದರೆ ಅಷ್ಟು ಒಳ್ಳೆಯದು. ನಾನು ಕಂಪಲ್ಸರಿ ಬಿರಿಯಾನಿ ಮಾಡಬೇಕಾದ್ರೆ ನಾನು ಇದ್ರದ್ದು ಏನು ಸೂಪ್ ಬರುತ್ತೆ ನೀವು ಇಲ್ಲಿ ನೋಡ್ಬೋದು, ನ್ಯಾಚುರಲ್ ಸೂಪ್ ಅಂತ ಅನ್ಬೋದು. ನಾನು ಏನು ಮಿಕ್ಸ್ ಮಾಡಿಲ್ಲ, ಬರೀ ಮಟನ್ನಲ್ಲಿ ಸ್ವಲ್ಪ ನೀರು ಹಾಕಿದೆ ಅಷ್ಟೇ. ಇನ್ನೂ ಸ್ವಲ್ಪ ನಾನು ನೀರು ಇಟ್ಕೊಂಡಿದ್ದೀನಿ, ಯಾಕಂದರೆ ಅದು ಬಿರಿಯಾನಿಗೆ ಬೇಕು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾನು ನಿಮ್ಗೆ ಹೇಳ್ದಂಗೆ ನೋಡಿ 3/4 ಭಾಗ ಬೆಂದಿದೆ. ಸೊ ಇಷ್ಟು ಬೆಂದಿದ್ರೆ ಸಾಕು. ನಾವು ಬಿರಿಯಾನಿ ಮಾಡ್ಕೊಬೇಕಾದ್ರೆ ಇನ್ನೊಂದು ಸ್ವಲ್ಪ ಮಸಾಲೆ ಎಲ್ಲ ಹಿಡಿಬೇಕಲ್ವಾ, ಆ ಟೈಮಲ್ಲಿ ಬೆಂದಾಗ ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ನಾನು ಬಿರಿಯಾನಿ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇಲ್ಲಿ 3/4 ಬಟ್ಲಷ್ಟು ನಾನು ಎಣ್ಣೆ ತೊಗೊತಾ ಇದ್ದೀನಿ. ನಾನು ಇಷ್ಟೇ ಎಣ್ಣೆ ತೊಗೊಳೋದು, ಮತ್ತೆ ಹಾಕೋದಿಲ್ಲ ಎಣ್ಣೆನ. ಸೊ ಅದು ಎಣ್ಣೆ ಕಾಯ್ದಾದ್ಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ 2 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಬಿರಿಯಾನಿಗೆ ಏನಿಲ್ಲ ಅಂದ್ರೂ ನಾವು ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡಿದ್ರೇ ಟೇಸ್ಟ್ ಬರೋದು.
ಇದಕ್ಕೂ ಸಹ ನಾನು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ, ಯಾಕಂದರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ, ಗೋಲ್ಡನ್ ಫ್ರೈ ಬರುತ್ತೆ. ಹಾಗಾಗಿ ನಾನು ಬೇಗನೆ ಉಪ್ಪು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದಕ್ಕೆ ನಾನು 2 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊತೀನಿ. ಯಾಕಂದರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ಇದ್ದಷ್ಟೇ ತುಂಬ ಟೇಸ್ಟ್ ಇರುತ್ತೆ. ಹಂಗಾಗಿ ನಾನು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ 2 ಸ್ಪೂನ್ ಜಾಸ್ತಿನೇ ಹಾಕ್ಕೊತೀನಿ. ಇದು ಸ್ವಲ್ಪ ಅದು ಸ್ಮೆಲ್ಲೆಲ್ಲ ಹೋಗೋದಕ್ಕೆ ಫ್ರೈ ಮಾಡ್ತೀನಿ. ಅದು ಹಸಿದು ಸ್ಮೆಲ್ ಇರುತ್ತಲ್ಲ, ಹಂಗಾಗಿ ಅದು ಕಂಪಲ್ಸರಿ ನಾವು ಮಾಡಲೇಬೇಕು. ಬಟ್ ನಾನು ಇದು ಫಸ್ಟೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಅಷ್ಟೇನು ಜಾಸ್ತಿ ಏನು ಬೇಡ, ಸ್ವಲ್ಪ ಮಾಡಿದೆ. ಇದನ್ನ ನಿಮಗೆ ಫಸ್ಟೇ ತೋರಿಸ್ದಂಗೆ ಕೊತ್ತಂಬರಿ, ಪುದೀನ, ಈರುಳ್ಳಿ ಮತ್ತು ನಾನು ಎಲ್ಲ ಮಸಾಲೆಗಳು ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡಿರೋ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರೆ. ಇದನ್ನು ಹಾಕ್ಕೊಂಡ್ಮೇಲೆ ಒಂದು 5 ನಿಮಿಷ ನಾವು ಫ್ರೈ ಮಾಡಲೇಬೇಕು, ಯಾಕಂದರೆ ಇದು ಹಸಿ ಸ್ಮೆಲ್ ತುಂಬಾ ಇರುತ್ತೆ. ಆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆಲ್ಮೋಸ್ಟ್ ಅಷ್ಟು ಫ್ರೈ ಆಗಬೇಕು. ನೋಡಿ ಇಲ್ಲೆಲ್ಲ ಫ್ರೈ ಆಗ್ತಾಯಿದೆ, ಎಣ್ಣೆನೂ ಬಿಟ್ಕೊಂಡಿದೆ. ನಿಮಗೆ ಈ ಥರ ಫ್ರೈ ಆಗಬೇಕು. ಸೊ ಇದಾದಮೇಲೆ ನಾನು ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಮೊಸರು ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ವೆಜ್ ಆಗ್ಬೋದು, ನಾನ್ ವೆಜ್ ಆಗ್ಬೋದು, ಪಲಾವ್ಗಳಿಗೆ ನೀವು ಮೊಸರು ಹಾಕ್ಕೊಂಡ್ರೆ ಅದು ಟೇಸ್ಟೇ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮೊಸರು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸೊ ನಾವು ಒಂದೊಂದೇ ಸ್ಟೆಪ್ ಹಾಕ್ಕೊಂತೂ ನಾವು ಫ್ರೈ ಮಾಡೋದ್ರಲ್ಲೇ ನಾವು ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಬಂದು ಪೌಡರ್ ಬಂದು ಧನಿಯದ ಪೌಡರು, ನಾನು ಮನೇಲೇ ಮಾಡ್ಕೊಂಡಿರೋದು. ನೀವು ಆಪ್ಷನಲ್ಲಾಗಿ ನೀವು ಅಂಗಡಿಲಿ ಸಿಗೋ ಧನಿಯಾ ಪೌಡರ್ ಸಿಕ್ಕಿದ್ರೆ ನೀವು ಹಾಕ್ಕೊಳ್ಳಿ. ನಾನು ಇದಕ್ಕೆ ಒಂದು 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಧನಿಯಾ ಪೌಡರು. ಇದನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಆವಾಗಲೇ ನಾನು ಮಸಾಲೆ ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಲ್ಮೋಸ್ಟ್ ಎಲ್ಲ ಮಸಾಲೆನೂ ಚೆನ್ನಾಗಿ ಎಣ್ಣೆ ಬಿಟ್ಕೊಬೇಕು, ಆ ಥರ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾನು ಏನು ಬೇಯಿಸಿ ಇಟ್ಕೊಂಡಿದ್ದೀನಿ ಮಟನ್ನ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಬಂದಿರೋ ಸೂಪು ಸಹ ಸೇರಿ ಹಾಕಿದ್ದೀನಿ ನಾನು ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ, ಪರ್ಫೆಕ್ಟಾಗಿ ಎಷ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಒಂದೇ ಆ್ಯಪಲ್ ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ನಾನು ಇಲ್ಲೆಲ್ಲೂ ನಾನು ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿಲ್ಲ. ಟೊಮೊಟೊ ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೊಬೋದು, ಬಟ್ ನಾನು ಇಲ್ಲೊಂದು ಹಾಕ್ಕೊಂಡಿದ್ದೀನಿ ಸಾಕು, 1 ಟೊಮೊಟೊ. ಅದನ್ನು ಈ ಥರ ಈ ಟೈಮಲ್ಲಿ ಹಾಕ್ಕೊಂಡ್ರೆ ಬೆಟರು. ಅದಾದಮೇಲೆ ತೇಜು ಬಿರಿಯಾನಿ ಪೌಡರ್ ಅಂತ ಸಿಗುತ್ತೆ ನಿಮಗೆ, ಆದರೆ ಈ ಪ್ಯಾಕೆಟಲ್ಲಿ ಅರ್ಧದಷ್ಟು ನಾನು ಹಾಕ್ತೀನಿ, ಫುಲ್ ಹಾಕೋಲ್ಲ, ಬಟ್ ತುಂಬ ಚೆನ್ನಾಗಿರುತ್ತೆ. ಅರ್ಧದಷ್ಟು ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ. ಇವಾಗ ನಾನು 2.5 ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ ಎಷ್ಟು 1 ಗ್ಲಾಸಂಗೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು ಹಾಕ್ಕೊಳ್ಳಿ. ನೀವು 4.5 ಒಂದು 5 ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ನಾನು 5 ಗ್ಲಾಸ್ ನೀರು ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ ಕುದಿಬೇಕು. ಆ ನೀರು ಚೆನ್ನಾಗಿ ಮಟನ್ನು ಮಸಾಲೆ ಎಲ್ಲ ಕುದಿಬೇಕು, ಈ ಥರ ಕುದಿಬೇಕು. ಅದರಲ್ಲೇ ಅರ್ಧ ಗ್ಲಾಸು ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಅದು ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗಲೇ ಉಪ್ಪು ಹಾಕ್ಕೊಂಬಿಡಿ, ಯಾಕಂದರೆ ಅನ್ನಕ್ಕೂ ಎಲ್ಲನೂ ಸೇರಿ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ಒಂದು 5 ನಿಮಿಷ ಕುದ್ದಾದ್ಮೇಲೆ ನಾನು ಇಲ್ಲಿ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ನೋಡ್ಬೋದು ಇಲ್ಲಿ ನಾನು ಅಕ್ಕಿ ಮಟನು ಇದೆಲ್ಲ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ 3/4 ಭಾಗದಷ್ಟು ನೀರು ಡ್ರೈ ಆಗೋ ಥರ ನಾವು ಕುದಿಸ್ಕೊಂಡು ನಾವು ಇಲ್ಲಿ ಪ್ಲೇಟ್ ಹಾಕಿ ಅದ್ರ ಮೇಲೆ ವೆಯ್ಟ್ ಇಟ್ಬಿಡಬೇಕು. ಸೊ ಆವಾಗ ನೀವು ಹಂಗೆ ಮಾಡಿದ್ರೆ ಬಿರಿಯಾನಿ 3/4 ಭಾಗ ಬೆಂದಿರುತ್ತೆ, ನಿಮಗೆ ನೋಡ್ಬೋದು. ಸೊ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಬಿಡಿಯಾಗುತ್ತೆ. ನಿಮಗೆ ಎಲ್ಲೂ ಸಹ ಮುದ್ದೆ ಆಗೋದಿಲ್ಲ ಬಿರಿಯಾನಿ. ಅಷ್ಟು ಹೋಟೆಲಲ್ಲಿ ನೀವು ಏನು ತಿಂತೀರೋ ಅದೇ ಥರ ಸ್ಮೆಲ್ಲು ಇರುತ್ತೆ, ಅದೇ ಥರನೇ ಬಿಡಿಯಾಗಿರುತ್ತೆ. ಸೊ ಬಿರಿಯಾನಿಗೆ ನಾನು ಹೇಳ್ದಂಗೆ ಅದ್ರ ಮೇಲೆ ಪ್ಲೇಟ್ ಇಟ್ಟು ದಮ್ ಕಟ್ಬಿಡಿ. ಸೊ ಫೈನಲಲ್ಲಿ ಬಿರಿಯಾನಿ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಟೋಟಲಿ ಸಂಡೇ ಸ್ಪೆಷಲ್ ಮಟನ್ ಬಿರಿಯಾನಿ ರೆಡಿ ಇದೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.